ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಸಂಪೂರ್ಣ ಸನಾತನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು. ನಮಸ್ಕಾರ ಗುರು. ನಮಸ್ತೆ ಅಮ್ಮ. ಗುರುಗಳೇ, ನಮ್ಮೆಲ್ಲರಿಗೂ ಕೃಷ್ಣಸ್ವಾಮಿಯವ್ರ ಬಗ್ಗೆ ಗೊತ್ತಿದೆ. ಆದರೆ ಅವರ ತಾಯಿ, ಅವ್ರ ಬಗ್ಗೆ ಅವ್ರ ಹಿನ್ನೆಲೆ ಏನು, ಅವ್ರ ರಹಸ್ಯ ಏನು, ಅವರೇ ದೇವಕಿನೇ ಯಾಕೆ ಕೃಷ್ಣಸ್ವಾಮಿಗೆ ತಾಯಿ ಆದರು, ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ. ಅದನ್ನು ನಮ್ಮ ವೀಕ್ಷಕರಿಗೆ ನಮಗೆ ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀವಮ್ಮ. ಬ್ರಹ್ಮನ ಮಗ ಯಾರು ಅಂದರೆ ಮರೀಚ ಮಹರ್ಷಿ. ಅವರು ಕಲಾ ಎಂಬುವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಅವರಿಬ್ಬರಿಗೂ ಹುಟ್ಟೋರೆ ಈ ಕಶ್ಯಪ ಮಹರ್ಷಿಗಳು. ಈ ಕಶ್ಯಪ ಮಹರ್ಷಿಗಳು ಮದುವೆ ಆಗಬೇಕು ಅನ್ಕೋತಾರೆ. ನಾವು ಈ ಹಿಂದೆಯೇ ಕೆಲವು ಸಂಚಿಕೆಗಳಲ್ಲಿ ಹೇಳಿದ್ದೀವಿ, ಚಂದ್ರನು 27 ಜನರನ್ನು ದಕ್ಷನ ಮಕ್ಕಳನ್ನು ಮದುವೆ ಆಗ್ತಾನೆ ಅಂತೇಳಿ. ಉಳಿದ ಇನ್ನೂ 13 ಜನ ಇರ್ತಾರೆ ಅವ್ರಿಗೆ ಮಕ್ಕಳಾಗಿ. ಅವರನ್ನು ಈ ಕಶ್ಯಪ ಮಹರ್ಷಿಗಳು ಮದುವೆ ಆಗ್ತಾರೆ. ಅವ್ರು ಯಾರ್ಯಾರು ಅಂದರೆ ಧನು, ದಿತಿ, ಅದಿತಿ, ಹಾಗೆ ಹಲವಾರು ಜನ ಭಗ, ಇವರೆಲ್ಲ ಇರ್ತಾರೆ ತುಂಬ ಜನ. ಇನ್ನು ಕರ್ತೃ, ವಿನುತ, ಹೀಗೆ ಹಲವಾರು ಜನ, ಸುಮಾರು ಒಂದು 13 ಜನನ ಮದುವೆ ಆಗ್ತಾರೆ. ಆ ಮದುವೆ ಆದ ನಂತರ ಈ ಅದಿತಿ ಮಾತೆ ಏನು ಮಾಡ್ತಾರೆ, ದೇವರುಗಳಿಗೆ ಜನ್ಮವನ್ನು ಕೊಡ್ತಾರೆ. ದಿತಿ ಮಾತೆ ಏನು ಮಾಡ್ತಾರೆ ಅಂದರೆ ಅಸುರರಿಗೆ ಜನ್ಮವನ್ನು ಕೊಡ್ತಾರೆ, ಸರ್ಪಗಳಿಗೆ ಜನ್ಮವನ್ನು ಕೊಡ್ತಾರೆ. ಈ ದೇವತೆಗಳು, ಅಸುರರು, ಯಕ್ಷರು, ಗಂಧರ್ವರು ಇವರಿಗೆಲ್ಲರಿಗೂ ಕೂಡ ಜನ್ಮವನ್ನು ಕೊಟ್ಟಂತಹ ಸೌಭಾಗ್ಯ ಈ ದಿತಿ ಹಾಗೂ ಅದಿತಿ ಮಾತೆಯರಿಗೆ ಲಭ್ಯ ಆಗುತ್ತೆ. ಇನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾದ್ದೇನು ಅಂದರೆ ಅದಿತಿ ಅಂದರೆ ಏನು ಅಂತ. ಅದಿತಿ ಅಂದರೆ ಅಂತರಿಕ್ಷ, ಅನಂತವಾದದ್ದು, ಬಂಧನರಹಿತವಾದದ್ದು, ಸ್ವರ್ಗ ಅದು. ಹಾಗೆ ಈ ಸ್ವರ್ಗದಲ್ಲಿರೋರು ಯಾರು? ಭಗವಂತವರು. ಹಾಗಾಗಿಯೇ ಅಲ್ಲಿ ಅವರ ಮಡಿಲಲ್ಲಿ ಎಲ್ಲ ದೇವತೆಗಳು ಹುಟ್ಟಿತು. ನೋಡಿ, ಹೆಸರಿಗೂ ಅವರ ಗುಣಕ್ಕೂ ಯಾವ ರೀತಿ ನಂಟಿದೆ ಅಂತ. ಹಾಗೆ ಈ ಅದಿತಿ ಮಾತೆ ದೇವತೆಗಳಿಗೆ ತಾಯಿ ಅನಿಸ್ಕೊಂಡ್ರು. ಇನ್ನು ಅವರ ಮುಂದುವರೆದಿದ್ದ ಜನ್ಮ ಏನಿದೆಯೋ ನೋಡಿ, ಅದರಲ್ಲಿ ಅವರು ಕೈಕೇಯಿಯಾಗಿ ಹುಟ್ಟುತ್ತಾರೆ ತ್ರೇತಾಯುಗದಲ್ಲಿ, ಶ್ರೀರಾಮನ ಕಾಲದಲ್ಲಿ. ಆ ಕೈಕೇಯಿ ಒಮ್ಮೆ ಏನು ಮಾಡ್ತಾರೆ, ದಶರಥ ಮಹಾರಾಜರು ಯುದ್ಧ ಮಾಡ್ತಾ ಇರ್ತಾರೆ. ಆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಈ ಕೈಕೇಯಿ ಏನು ಮಾಡ್ತಾರೆ ಅಂದರೆ ಸಾರಥಿ ಸತ್ತೋಗ್ತಾನೆ. ದಶರಥ ಮಹಾರಾಜರ ರಥವನ್ನು ಓಡಿಸುತ್ತಿದ್ದಂಥ ಸಾರಥಿ. ಆಗ ಈ ಕೈಕೇಯಿ ಮಾತೆ ಏನು ಮಾಡ್ತಾರೆ, ಓಡಬಂದು ಆ ರಥವನ್ನೇರಿ ಅವರಿಗೆ ತಗುಳುತ್ತಿದ್ದ ಬಾಣವನ್ನು ನಿಂತುಕೊಂಡು ಇವರೇ ಹೋರಾಡಿ ದಶರಥ ಮಹಾರಾಜನನ್ನು ಕಾಪಾಡ್ತಾರಮ್ಮ. ಹಾಗಾಗಿ ಆ ದಶರಥ ಮಹಾರಾಜ ಏನು ಅಂದರೆ ಅವರನ್ನು ಶ್ಲಾಘಿಸ್ತಾರೆ. ಹಾಗೂ ಒಂದು ಮಾತನ್ನು ಹೇಳ್ತಾರೆ, ಇವತ್ತು ನನ್ನನ್ನು ಕಾಪಾಡಿದೀಯ ನೀನು, ನಿನಗೇನು ವರ ಬೇಕು ಕೇಳ್ಕೊ ಕೈಕೇಯಿ ಅಂತ ಕೇಳ್ತಾರೆ. ಆಗ ಈ ಕೈಕೇಯಿ ಏನು ಮಾಡ್ತಾರೆ ಅಂತಂದರೆ, ಆಯಿತು ಸ್ವಾಮಿ, ನಾನು ನಿಮ್ಮನ್ನು ಕೇಳೋದು ಏನೇ ವರ ಇದ್ದರೂ ಕೂಡ ಸಮಯ ಬಂದಾಗ ಕೇಳ್ತೀನಿ, ಈಗ ಕೇಳೋದಿಲ್ಲ. ಈಗ ನನ್ನನ್ನು ವಿವಾಹ ಆಗಿ ಅಂತ ಮೊದಲನೇ ಕೋರಿಕೆ ಇಡ್ತಾರೆ. ಉಳಿದ ಕೋರಿಕೆಯನ್ನು ನಾನು ಆಮೇಲೆ ಹೇಳ್ತೀನಿ ಅಂತೇಳ್ಬಿಟ್ಟು ಆಗ ಮದುವೆ ಆಗ್ತಾರೆ. ನೋಡಿ, ಈ ಕೈಕೇಯಿ ಭರತನಿಗೆ ಜನ್ಮವನ್ನು ನೀಡ್ತಾರೆ. ಕೌಸಲ್ಯ ಮಾತೆ ಶ್ರೀರಾಮಸ್ವಾಮಿಯವರಿಗೆ ಜನ್ಮವನ್ನು ಕೊಡ್ತಾರೆ. ಆದರೆ ಮಂಥರೆಯ ಮಾತನ್ನು ಕೇಳಿ ಈ ಕೈಕೇಯಿ ಏನು ಮಾಡ್ತಾರೆ ಅಂದರೆ, ಶ್ರೀರಾಮರಿಗೆ ಪಟ್ಟಾಭಿಷೇಕ ಆಗೋದು ಬೇಡ, ಅವರನ್ನು 14 ವರ್ಷ ವನವಾಸಕ್ಕೆ ಕಳಿಸಿ ಅಂತೇಳಿ ದಶರಥ ಮಹಾರಾಜರಿಗೆ ಹಿಂದೆ ತಾವು ವರ ಕೊಡ್ತೀನಿ ಅಂದಿದ್ರೆ ಇದೇ ವರ ಕೊಡಿ ಅಂತೇಳಿ ಪಟ್ಟಿಡಿತಾರೆ. ಆಗ ಶ್ರೀರಾಮಸ್ವಾಮಿಯವರು ತಾಯಿಯ ಮಾತೃವಾಕ್ಯ ಪರಿಪಾಲನೆ ಮಾಡುವಂಥವರು ಮಹಾನ್ ಪುರುಷೋತ್ತಮ ಅವರು. ಹಾಗಾಗಿ ಶಿರಸಾವಹಿಸಿ ಪಾಲನೆ ಮಾಡ್ತಾರೆ ಅದನ್ನು. 14 ವರ್ಷ ವನವಾಸಕ್ಕೆ ಹೋಗ್ತಾರೆ. ಆನಂತರ ಸೀತಾದೇವಿ ಅಪಹರಣ ಆಗುತ್ತೆ. ಆನಂತರ ವಾಪಸ್ಸು ಸೀತೆಯನ್ನು ಕರ್ಕೊಂಬರ್ತಾರೆ. ಆ ವನವಾಸದ ನಂತರ ಕೊನೆಯದಾಗಿ ವಿಶ್ವವೇ ಅವರನ್ನು ಹಾಡಿ ಹೊಗಳುತ್ತೆ. ವಿಶ್ವಕ್ಕೆ ಒಂದು ಪಾಠ ಕೊಟ್ರಿ, ನಮ್ಮ ಹೆಣ್ಣನ್ನು ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ಅವ್ರನ್ನ ಕದ್ಕೊಂಡು ಹೋದಂಥ ಅಸುರರಿಗೆ ಬುದ್ಧಿ ಕಲಿಸಿದ್ದೀರ ನೀವು, ನೀವೇ ದೇವರು ಅಂತ ಹೇಳ್ಬಿಟ್ಟು ಅವರನ್ನು ಇವತ್ತಿಗೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ ನಾವೆಲ್ಲ. ಹಾಗೆ ಆ ಶ್ರೀರಾಮ ಸ್ವಾಮಿಯವರನ್ನು ಒಂದು ಎಲ್ಲರೂ ಹೊಗಳ್ತಾ ಇರ್ತಾರೆ. ಕೊನೆಯಲ್ಲಿ ಈ ಕೈಕೇಯಿ ಬಂದು ಹೇಳ್ತಾರೆ, ಮಗನೇ, ನನ್ನಿಂದಾಗಿ ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂದ್ಬಿಡ್ತು. ಈಗ ನನಗೆ ಅದು ಗಿಲ್ಟ್ ಫೀಲ್ನೆಸ್ ಕಾಡ್ತಾ ಇದೆ ಒಳಗಡೆ. ಏನು ಮಾಡಲಿ, ನಾನು ಇದನ್ನು ಪರಿಹಾರ ಮಾಡಿಕೊಳ್ಳೇಬೇಕು.
ನನ್ನ ಪಾಪಕ್ಕೆ ಯಾವ್ದಾದ್ರು ಪ್ರಾಯಶ್ಚಿತ್ತ ಇದ್ದರೆ ಹೇಳು ಅಂತ ಹೇಳಿದಾಗ ಆಗ ನಿನ್ನ ನಾನು ಮತ್ತೆ ಮಗನಾಗಿ ನನ್ನ ಹೊಟ್ಟೆಯಲ್ಲೇ ಹುಟ್ಟಿಸ್ಕೋಬೇಕು ಅಂತ ಆಸೆ ನನಗೆ, ಇದೊಂದು ವರ ಕೊಡು ಶ್ರೀರಾಮ ಅಂತೇಳಿ ಕೇಳ್ತಾರೆ. ಆಗ ಕೈಕೇಯಿಗೆ ಮಾತು ಕೊಡ್ತಾರೆ ಶ್ರೀರಾಮಸ್ವಾಮಿಯವರು, ಅಮ್ಮ ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣ ಆಗಿ ಹುಟ್ತೀನಿ, ಆಗ ನೀನು ದೇವಕಿ ಆಗಿ ಹುಟ್ಟಿ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ತೀನಿ, ಸಂತೋಷನ ಅಂತೇಳಿ ಕೇಳ್ತಾರೆ. ಆದರೆ ಒಂದು ವಿಚಾರ ಏನು ಅಂದರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಇಲ್ಲಿ ಶ್ರೀರಾಮಸ್ವಾಮಿಯವರು ತಂದೆ ತಾಯಿಯಿಂದ ಅಗಲುವಂಥ ಸನ್ನಿವೇಶ ತಂದಿದ್ದು ಕೈಕೇಯಿ. ಆದರೆ ಆ ಕರ್ಮ ಹೇಗಿರುತ್ತೆ ಅಂದರೆ ದ್ವಾಪರ ಯುಗದಲ್ಲಿ ಕೃಷ್ಣಸ್ವಾಮಿಯವರು ದೇವಕಿಯ ಹೊಟ್ಟೆಯಲ್ಲೇ ಹುಟ್ಟಿದ್ರು ಕೂಡ ಪುತ್ರ ವಿಯೋಗವನ್ನು ಅನುಭವಿಸ್ಬೇಕಾದ ಸನ್ನಿವೇಶ ಬಂತು. ಅಲ್ಲಿ ಹೇಗೆ 14 ವರ್ಷ ಪುತ್ರ ವಿಯೋಗ ಅವ್ರಿಗಾಯಿತೋ ಅದೇ ರೀತಿ ಇವ್ರಿಗೂ ಪುತ್ರ ವಿಯೋಗ 14 ವರ್ಷ ಆಯಿತು. ಇದು ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ, ಒಂದು ಹಸು ಮಗುವನ್ನು ಹೆರುತ್ತೆ, ಆದರೆ ಆ ಕರು ಏನು ಮಾಡುತ್ತೆ ಅಂದರೆ ಇರೋ 100 ಹಸುಗಳಲ್ಲಿ ನನ್ನ ತಾಯಿ ಇವರೇ ಅಂತ ಹೇಗೆ ಕಂಡಿಡ್ಕೊಂಡು ಬಂದು ಕೆಚ್ಚಲಿಗೆ ಆ ತಾಯಿಯ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಕುಡಿಯುತ್ತಲ್ಲ, ಹಾಗೆ ಕರ್ಮನ ಹಿಂಬಾಲಿಸ್ಕೊಂಡು ಬರುತ್ತೆ. ಜನ್ಮ ಕಳೆದ್ರೂ ಅದು ಬಿಡೋದಿಲ್ಲ, ಜನ್ಮಾಂತರದಲ್ಲೂ ಕಾಡುತ್ತೆ. ಅದಕ್ಕೆ ಸೆರೆಮನಿಯಲ್ಲಿ ಸೆರೆವಾಸವನ್ನು ದೇವಕ್ಕೆ ಅನುಭವಿಸೋದು, ಹಾಗೂ ಈ ಶ್ರೀರಾಮ ಸ್ವಾಮಿಯವರ ಅವರೇ ಮಗನಾಗಿ ಕೃಷ್ಣಸ್ವಾಮಿಯವ್ರಿಗೆ ಹುಟ್ಟು ಬಂದರೂ ಕೂಡ ಮಗನ ಪ್ರೀತಿಯನ್ನು ಅನುಭವಿಸೋಕ್ಕಾಗಲ್ಲ ಅವರು. ಮತ್ತು ಈ ದೇವಕಿ ಹೆತ್ತು ಅವರನ್ನು ಕಳಿಸ್ಬಿಡ್ತಾರೆ, ಯಶೋಧ ಮಾತೆ ಅವರಿಗೆ ಮತ್ತೆ ಆ ಪ್ರೀತಿಯನ್ನು ಕೊಡ್ತಾರೆ. ಹೀಗೆ ಇದು ಶ್ರೀಕೃಷ್ಣ ಸ್ವಾಮಿಯವರ 3 ಜನ್ಮಗಳ ಕತೆ. ಹಾಗೆ ಒಂದು ವಿಚಾರ ಏನು ಅಂತಂದರೆ ಕೆಲವರು ಹೇಳ್ತಾರೆ ಏನಂತ ಅಂದರೆ ನಾವು ಹೇಗೆ ಮಾತಾಡಬೇಕು, ಏನು ಮಾತಾಡ್ತೀವಿ ಅಂತ ಅನ್ನೋದೇನಿದೆಯೋ ಅದು ನಮ್ಮ ಬುದ್ಧಿಗೆ ಸಂಬಂಧಪಟ್ಟಿದ್ದು. ನಮ್ಮ ಬುದ್ಧಿ ಏನು ಗಳಿಸಿರ್ತೀವೋ ಅದರಿಂದ ನಾವೇನು ಮಾತಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಮಾತಾಡ್ತೀವಿ ಅಂತ ಗೊತ್ತಾಗೋದು ನಮ್ಮ ವಿವೇಕಕ್ಕೆ ಸಂಬಂಧಪಟ್ಟಿದ್ದು, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ನಾವು ಎಷ್ಟು ಮಾತಾಡಬೇಕು ಅನ್ನೋದೇನಿದೆಯೋ ನಮ್ಮ ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಮಾತಾಡಬೇಕೋ ಬೇಡವೋ ಅನ್ನೋದೇನಿದೆಯೋ ಅದು ನಮ್ಮ ವಿವೇಕಕ್ಕೆ, ಅಂತರ್ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಈ ಎಲ್ಲ ಗುಣಗಳನ್ನು ಹೊಂದಿದ್ದು ಶ್ರೀಕೃಷ್ಣ ಸ್ವಾಮಿಯವರು. ಹಾಗಾಗಿಯೇ ಎಷ್ಟೇ ಜನ್ಮ ಎತ್ತಿದ್ರೂ ಕೂಡ ಕರ್ಮವನ್ನು ತಡೆಯೋಕ್ಕೆ ಹೋಗಲ್ಲ ದೇವರಾಗಿದ್ದರೂ ಕೂಡ ಅವರು. ಹಾಗೆ ತಾಯಿಗೂ ಕೂಡ ನ್ಯಾಯ ಒದಗಿಸ್ದಂಗಾಯಿತು, ಕರ್ಮವನ್ನು ಕಾಪಾಡ್ದಂಗಾಯಿತು. ಇದು ಶ್ರೀಕೃಷ್ಣ ಸ್ವಾಮಿಯವರ ತಾಯಿಯವರ 3 ಜನ್ಮಗಳ ಕತೆ. ಧನ್ಯವಾದಮ್ಮ. ಇಷ್ಟು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ಭವಂತು, ಅನ್ಯತಾಂ ಶರಣಂ ನಾಸ್ತಿ. ಸಮಸ್ತ ಲೋಕೋ ಸನ್ಮಂಗಳಾನಿ ಭವಂತು, ಲೋಕೋ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ. ಗುರುಗಳೇ, ಕೃಷ್ಣಸ್ವಾಮಿಯವ್ರ ತಾಯಿ ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ಅದನ್ನು ತುಂಬಾ ಅದ್ಭುತವಾಗಿ ಅವರ 3 ಜನ್ಮಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ವಂದನೆಮ್ಮ. ಇಂತಹದ್ದೇ ರೋಚಕ ಹಾಗೆ ರಹಸ್ಯಮಯ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.